ನಾಗೇಶ್ ಅವರು ದರ್ಶನ್ ಅವರ ವಿಚಾರದ ಬಗ್ಗೆ ಮಾಡತಕ್ಕಂಥ ವಾದದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಸಾಕ್ಷ್ಯಗಳ ಬಗ್ಗೆ ಬರೋದಾದರೆ ಇಲ್ಲಿ ಒಂದೊಂದು ಸಾಕ್ಷ್ಯ ಹೇಳಿಕೆಯನ್ನು ಕೂಡ ಉಲ್ಲೇಖ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ನಾನಾಗಲೇ ಹೇಳ್ತಾ ಇದ್ದೆ, ಮಲ್ಲಿಕಾರ್ಜುನ್ ಇವರು ಸಾಕ್ಷಿಯನ್ನು ಏನು ಮಾಡಿದ್ರು ಅಂಥೇಳಿ ಕೆಲಸಕ್ಕೆ ಬಂದಾಗ ನನಗೆ ಈ ಕೃತ್ಯ ಗೊತ್ತಾಯಿತು, ಉಳಿದಿದ್ದು ನಾನು ಮಾಧ್ಯಮದಿಂದ ತಿಳ್ಕೊಂಡೆ ಅಂಥೇಳಿ. ಇನ್ನೊಂದು ಕಡೆ ಈ A13 ದೀಪಕ್ ಕಾರುಗಳನ್ನು ಸೀಸ್ ಮಾಡ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇದ್ದ. ಪುನೀತ್ ಹೇಳಿಕೆಯನ್ನು ಜೂನ್ 21ಕ್ಕೆ ಇವ್ರು ತಗೋತಾರೆ. ಪುನೀತ್ ಬೆಂಗಳೂರಲ್ಲೇ ಇದ್ದರು. ಅವನ ಹೇಳಿಕೆಯನ್ನು ಜೂನ್ 21ಕ್ಕೆ ಎಲ್ಲಿ ಮರ್ಡರ್ ಆದಂಥ ದಿನಾಂಕ, ಎಲ್ಲಿ ಇವರು ಹೇಳಿಕೆ ತೊಗೊಂಡಿರೋದು, ಘಟನೆ ನಡೆದಂಥ ಮಾರನೇ ದಿನವೇ ಪುನೀತ್ ಎಲ್ಲೂ ಹೋಗಿರಲಿಲ್ಲ ಸ್ವಾಮಿ, ಅಲ್ಲೇ ಇದ್ದ ಅವನು. ಶೆಡ್ನಲ್ಲಿ ಅವನಿದ್ದಂಥ ತನಿಖಾಧಿಕಾರಿ ಗೊತ್ತಿದ್ದರೂ ಕೂಡ ಹೇಳಿಕೆ ಪಡ್ಕೊಂಡಿಲ್ಲ. ಇವನ ಹೇಳಿಕೆ ವಿಳಂಬವಾಗಿ ದಾಖಲಿಸೋದಕ್ಕೆ ಕಾರಣವನ್ನು ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಇವರ ಚಿತ್ರಕಥೆಗೆ ಬೇಕಾದಂಥ ಪಾತ್ರಗಳನ್ನು ಹುಡುಕಿ ತದನಂತರದಲ್ಲಿ ಇವರು ಅವ್ರಿಗೇನು ಬೇಕೋ ರಿಕವರಿ ಮಾಡ್ಕೊಂಡು ಬಂದಿದ್ದಾರೆಯೇ ಹೊರತು ಕೃತ್ಯದಲ್ಲಿ ಏನು ಬಳಸಲಾಗಿತ್ತು ಅದನ್ನು ಇವರು ರಿಕವರಿ ಮಾಡ್ಕೊಂಡು ಬಂದಿಲ್ಲ ಅಂತ. ಅಂದರೆ ಸಾಕ್ಷ್ಯಗಳು ಕೃತಕವಾಗಿ ಸೃಷ್ಟಿ ಮಾಡ್ತಾ ಇದ್ದಾರೆ ಇವರು ದರ್ಶನ್ ಸುತ್ತಲೂ ಅಂತ. ಇವಾಗ ತನಿಖಾಧಿಕಾರಿ ಈಸ್ ಎ ಮಾಸ್ಟರ್ ಆಫ್ ಇನ್ವೆಸ್ಟಿಗೇಷನ್, ಅಂದರೆ ಈಸ್ ಎ ಸೋಲ್ ಕಸ್ಟೋಡಿಯನ್. ಓಕೆ, ಎಲ್ಲ ಇನ್ವೆಸ್ಟಿಗೇಷನ್ನು ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲ, ರೂಲ್ ಇಲ್ಲ. ಅಂದ್ರೆ ಸಾಕ್ಷಿ ಶೆಡ್ ಇದ್ದೋನ್ನೇ ಫಸ್ಟ್ ತಗೋಬೇಕು, ಅಂದ್ರೆ ಗೋವಾಗೆ ಹೋದೋನ್ ಆಮೇಲೆ ತಗೋಬೇಕು, ಹಾಗಿಲ್ಲ. ಒಬ್ಬ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂಥ ಅಧಿಕಾರ ಯಾವ ವ್ಯಕ್ತಿನ ನಾನು ಸಾಕ್ಷಿ ಮಾಡಬೇಕು, ಯಾವ ವ್ಯಕ್ತಿನ ನಾನು ಸಾಕ್ಷಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಲೆಟ್ ಅಸ್ ಅಸ್ಯೂಮ್ ಇವಾಗ 3 ದಿನ ಆದಮೇಲೆ ನಾನು ಸ್ಟೇಟ್ಮೆಂಟ್ ತೊಗೊಂಡಿದ್ದೀನಿ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿನ. ಸೊ ಡಸ್ ಇಟ್ ಮೀನ್ ದಟ್ ಹಿ ಈಸ್ ಬಿನ್ ಕ್ರಿಯೇಟೆಡ್? 12 ದಿನ ಆಯ್ತಪ್ಪ, 12 ದಿನ, 13 ದಿನ, 14 ದಿನ ಆಗಿದೆ ಆಗಲಿ. ಸೊ ಒಬ್ಬ ತನಿಖಾಧಿಕಾರಿ ಅದನ್ನು ಯೋಚನೆ ಮಾಡ್ತಾನೆ, ಈ ಸಾಕ್ಷಿಯನ್ನು ನಾನು ಸಾಕ್ಷಿಯನ್ನಾಗಿ ಮಾಡಬೇಕಾ, ಅವರ ಸ್ಟೇಟ್ಮೆಂಟನ್ನು ನಾನು ರೆಕಾರ್ಡ್ ಮಾಡಬೇಕಾ ಬಿಡಬೇಕಾ ಅಂತ ಹೇಳ್ಬಿಟ್ಟು. ಅಂದರೆ ಅವನ ಸಾಕ್ಷ್ಯ ಈ ಕೇಸನ್ನು ಪ್ರೂವ್ ಮಾಡಲಿಕ್ಕೆ ಯಾವ ರೀತಿ ಸಹಕಾರಿ ಆಗುತ್ತೆ ಅನ್ನೋದು ಅಲ್ಲಿ ಇಂಪಾರ್ಟೆಂಟು. ಆದರೆ ಈ ಕೇಸಲ್ಲಿ ನಿಮಗೆ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ ಅಂತ ಹೇಳಿದ್ದಾರೆ 5-6 ಜನ. ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ದಾರೆ. ಆದರೆ ಅವ್ರು ಯಾರು ಕೂಡ ಎಲ್ಲಿ ಯಾರು ಕೊಲೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳಿಲ್ಲ. ಆಯಿತಾ, ಬಂದರು ಹೋದರು ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಇದೆ. ಹಲ್ಲೆ ಮಾಡಿದ್ದರು ಎಲ್ಲರೂ ಅಂತ ಹೇಳ್ಬಿಟ್ಟು ಇರ್ಬೋದು. ಆದರೆ ಇದೇ ವ್ಯಕ್ತಿ ಇದೇ ರೀತಿ ಹಲ್ಲೆ ಮಾಡಿದರು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಇಲ್ಲ. ಪಾಯಿಂಟ್ ನಂಬರ್ 1. ಸೊ ಅಷ್ಟೊಂದು ಇಂಪಾರ್ಟೆನ್ಸ್ ಈ ವ್ಯಕ್ತಿಗಳಿಗೆ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ನಿಮಗೆ ಡೈರೆಕ್ಟ್ ಎವಿಡೆನ್ಸ್ ಇಲ್ಲ. ಆಯಿತಾ, ಅದು ಬಾಡಿ ಸಿಕ್ಕಿ ನೀವು 3-4 ದಿನ ಆದಮೇಲೆ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀರಿ. ಆಮೇಲೆ ಇದು ಪಬ್ಲಿಕಲ್ಲಿ ನಡೆದಿರ್ತಕ್ಕಂಥ ಜಾಗ ಅಲ್ಲ, ಒಂದು ಶೆಡ್ಡಲ್ಲಿ ನಡೆದಿರ್ತಕ್ಕಂಥ ಜಾಗ. ಅಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ಇದರಲ್ಲಿ ಮೇನ್ ವಿಟ್ನೆಸ್. ಓಕೆ, ಅಂಥ ಮೇನ್ ವಿಟ್ನೆಸ್ನ ನೀವು ಅಂದರೆ ನೆಗ್ಲೆಕ್ಟ್ ಮಾಡಿದ್ದೀರಿ ಅಂತಂದರೆ ದಿರ್ ಇಸ್ ಸಮಥಿಂಗ್ ಫಿಶಿ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಈ ಪುನೀತು ಶೆಡ್ನಲ್ಲೇ ಇದ್ದ ಅಂತ ಒಂದು ಭಾಗ. ಇದೇ ಪುನೀತು ಜೂನ್ 13ರಿಂದ ಜೂನ್ 19ವರೆಗೂ ಸಹಜವಾಗಿ ಏನೋ ಒಂದು ಕೊಲೆ ಆಗ್ಬಿಡ್ತು, ಮನುಷ್ಯ ಕಣ್ಣಾರೆ ಕಣ್ಣು ಮುಂದೆನೇ ಸತ್ತೋಗ್ಬಿಟ್ಟ, ಈ ಥರದ್ದೇನೋ ಕಾರಣಕ್ಕೆ ಇವನು ಊರು ತಿರುಗಿಬಿಟ್ಟಿದ್ದಾನೆ. ತಲೆ ಮರೆಸ್ಕೊಂಡಿರ್ಬೋದು, ಒಬ್ಬೊಬ್ಬ ದಿಕ್ಕಾಪಾಲಾಗ್ಬಿಟ್ಟಿರ್ತಾರೆ, ಚಲ್ಲಂಪಿಲ್ಲಿ ಆಗಿಬಿಟ್ಟಿರ್ತಾರೆ, ಒಬ್ಬೊಬ್ಬರೊಂದು ದಿಕ್ಕು ತಪ್ಪಿಸ್ಕೊಳ್ಳೋದು ನೋಡಿ ಫಸ್ಟು ಅಂತ. ಜೂನ್ 13ರಿಂದ ಜೂನ್ 19ನೇ ತಾರೀಕುವರೆಗೂ ಹೆಚ್ಚು ಕಡಿಮೆ 6 ದಿನಗಳ ಕಾಲ ಇವನು ಊರು ಸುತ್ತಾಡ್ಕೊಂಡು ಬಂದಿದ್ದಾನೆ. ಇವೆಲ್ಲ ಟ್ರಯಲ್ ವೇಳೆ ಬರ್ತಕ್ಕಂಥ ವಿಚಾರಗಳು ಸ್ವಾಮಿ, ಸಾಬೀತಾಗಿರ್ತಕ್ಕಂಥ ವಿಚಾರಗಳು ಅಂತ ಕೂಡ ಒಂದು ಹಂತಕ್ಕೆ ಸಾಬೀತಾಗಬೇಕಾಗಿರ್ತಕ್ಕಂಥ ವಿಚಾರ ಜಡ್ಜ್ ಹೇಳ್ತಾರೆ. ನಾವು ಮಿನಿ ಟ್ರಯಲನ್ನು ಇಲ್ಲಿ ಮಾಡೋಕ್ಕಾಗಲ್ಲ ಅಂತ. ಸಾಕ್ಷ್ಯಗಳ ವಿಚಾರದಲ್ಲಿ ಯಾರು ಯಾವ ಊರಿಗೆ ಹೋಗಿದ್ದ, ಎಲ್ಲಿ ಕೂತಿದ್ದ, ಶೆಡ್ಡಲ್ಲಿದ್ದ, ಗಾಡಿ ತೊಗೊಂಡು ಹೋಗಿದ್ನ, ಗೋವಾದಲ್ಲಿದ್ನ, ಇವೆಲ್ಲ ಟ್ರಯಲ್ ಟೈಮ್ನಲ್ಲಿ ಬರಲಿ ಅಂಥೇಳಿ ಇದನ್ನು ಯಾಕೆ ಪ್ರಸ್ತಾಪ ಮಾಡಿದ್ದಿರಬಹುದು? ಅಂದರೆ ಒಂದೊಂದು ಇಂಪ್ರೆಷನ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಾಗೇಶ್ ಅವರು. ಕಟ್ಟುಕತೆ ಜಾಮೀನು ನೀಡುವ ಸಂದರ್ಭದಲ್ಲಿ ಒಬ್ಬ ಅಂದರೆ ಮಾನ್ಯ ನ್ಯಾಯಾಲಯ ಆರೋಪಿ ತಪ್ಪಿತಸ್ಥನ ಅಥವಾ ನಿರಪರಾಧಿಯೋ ಅಂತ ಹೇಳಲಿಕ್ಕೆ ಚಾನ್ಸ್ ಇಲ್ಲ. ಕರೆಕ್ಟ್. ಅವನು ಆಚೆ ಬಿಟ್ಟರೆ ಸಾಕ್ಷಿ ನಾಶ ಮಾಡ್ತಾನ ಮಾಡಲ್ವಾ? ಕೆಲವೊಂದು ಪ್ಯಾರಾಮೀಟರ್ ಇದೆ, ಏನು ಬೇಲ್ ಕನ್ಸಿಡರ್ ಮಾಡ್ಬೇಕಾದ್ರೆ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು. ಒಂದು ಕೃತ್ಯದ ಗ್ರಾವಿಟಿ ಎಷ್ಟು ಸೂಕ್ಷ್ಮವಾಗಿದೆ ಕೇಸ್ ಅಂತ ಹೇಳ್ಬಿಟ್ಟು, ಅಂದರೆ ಎಷ್ಟು ಕ್ರೂಯಲ್ ಆಗಿದೆ ಅಂತ ಹೇಳ್ಬಿಟ್ಟು 2. 3ನೇದು, ಈ ರೀತಿ ಕೇಸ್ಗಳಲ್ಲಿ ಏನಾದ್ರು ಜಾಮೀನು ಮೇಲೆ ಹೊರಗಡೆ ಬಿಟ್ಟರೆ ಸಂದೇಶ ಏನಂತ ಹೋಗುತ್ತೆ ಸಮಾಜಕ್ಕೆ ಅನ್ನೋದು 3. 4ನೇದು, ನಾವೇನಾರು ಅಪರಾಧಿನ ಬಿಟ್ಟರೆ ಅದರಿಂದ ಈ ಕೇಸಿನ ಮುಂದಿನ ಟ್ರಯಲ್ಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಥವಾ ತೊಂದರೆ ಆಗಲ್ಲ ಅನ್ನೋದು ಕೂಡ ಅದು ನ್ಯಾಯಾಲಯ ಪರಿಗಣಿಸಬೇಕಾಗತ್ತೆ. ಅದಾದಮೇಲೆ ಏನಾರ ಡಿಲೇ ಆಗೋ ಚಾನ್ಸಸ್ ಇದೆಯಾ, ಈ ರೀತಿ ಆರೋಪಗಳನ್ನ ಬಿಟ್ಟರೆ ಸಾಕ್ಷಿಗಳನ್ನ ಹೆದರಿಸೋವಂಥ ಇದೆ. ಈ ಎಲ್ಲ ಪ್ಯಾರಾಮೀಟರ್ನ ಕನ್ಸಿಡರ್ ಮಾಡಬೇಕು ಮಾನ್ಯ ನ್ಯಾಯಾಲಯ. ಅದು ಅಷ್ಟಕ್ಕೆ ಮಾತ್ರ ನಾವು ಆರ್ಗ್ಯುಮೆಂಟ್ ಮಾಡಬೇಕು. ಆದರೆ
ಇಲ್ಲಿ ನೀವು ಹೇಳ್ದಂಗೆ ಪ್ರತಿಯೊಂದು ಸಾಕ್ಷಿಯ ಹೇಳಿಕೆಯನ್ನು ನೀವು ವಾದದಲ್ಲಿ ಎತ್ತಿ ಹಿಡಿತಾ ಇದ್ದೀರ ಅಂತ ಹೇಳಿದ್ರೆ ಈ ಜಾಮೀನಿನ ಮೇಲಿನ ವಾದಕ್ಕೂ ಅಥವಾ ಟ್ರಯಲ್ ಮೇಲೆ ಫೈನಲ್ ಅಂತಿಮ ವಾದಕ್ಕೂ ಡಿಫ್ರೆನ್ಸ್ ಕಡಿಮೆ ಇದೆ. ಹಾಗಾಗಿ ಮಾನ್ಯ ನ್ಯಾಯಾಲಯ ನಾವು ಇಲ್ಲೇ ಹೇಳೋಕ್ಕಾಗಲ್ಲ ಇವನು ತಪ್ಪು ಮಾಡಿದಾನೋ ಇವನು ಇಲ್ವೋ ಅಥವಾ ಹೇಳಿಕೆ ಇಲ್ಲಿ ವ್ಯತ್ಯಾಸ ಇರೋದು ಸರಿನೋ ಹೌದೋ ಅಲ್ವೋ ಅಂತ ಹೇಳ್ಬಿಟ್ಟು. ಯಾಕಂದರೆ ಪೊಲೀಸ್ ಅವರಿಗೂ ಕೂಡ ಫರ್ದರ್ ಚಾರ್ಜ್ ಶೀಟ್ ಅಡಿಷ್ನಲ್ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಕೂಡ ಯಾರು ಕಂಡು ಬಂದರೆ ಅವಕಾಶ ಇರುತ್ತೆ. ಒಂದು ಇನ್ನೊಂದು ಸಾಕ್ಷಿಗಳಲ್ಲಿ ಹೇಳಿಕೆಯಲ್ಲಿ ತಪ್ಪಾಗಿದೆ ಯಾವುದೋ ಒಂದು ದೃಷ್ಟಿಯಿಂದ ಅದನ್ನು ಸರಿಯಾದ ಹೇಳಿಕೆ ಕೂಡ ಹಾಕ್ತೀನಿ ಅಂತಲೂ ಕೂಡ ಹಾಕೋ ಚಾನ್ಸಸ್ ಇರುತ್ತೆ. ಅಥವಾ ಸಾಕ್ಷಿಗಳು ಕೂಡ ಹೇಳಿಬಿಟ್ಟು ಇಲ್ಲ ನಾನು ಪೊಲೀಸ್ ಅವರಿಗೆ ಆ ರೀತಿ ಹೇಳಿದ್ದೆ ಅವ್ರು ತಪ್ಪಾಗಿ ಮಾಡಿದ್ದಾರೆ ಬಟ್ ನನ್ನ ಹೇಳಿಕೆ ಈ ರೀತಿ ಇದೆ ಅಂತಲೂ ಕೂಡ ಅವರು ಸಾಕ್ಷಿ ಹೇಳ್ಬೇಕಾದ್ರೆ ಹೇಳ್ಬೋದು. ಆಯಿತಾ, ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದು. ಸೊ ಹಾಗಾಗಿ ಅದನ್ನು ಈ ಸಂದರ್ಭದಲ್ಲಿ ನೀವು ಪ್ರತಿಯೊಂದನ್ನು ಹೇಳಿದರೆ ನಾನು ಅದನ್ನು ಪರಿಗಣಿಸಕ್ಕೆ ಬರಲ್ಲ. ಸೊ ಹಾಗಾಗಿ ಬೇಲೆಗೆ ಎಷ್ಟು ಬೇಕೋ ಅದನ್ನು ನೀವು ಆರ್ಗ್ಯುಮೆಂಟ್ ಮಾಡಿ ಮಿನಿ ಟ್ರಯಲ್ ಮಾಡೋಕ್ಕಾಗಲ್ಲ. ಹೌದು, ಮಿನಿ ಟ್ರಯಲ್ ಮಾಡೋಕ್ಕಾಗಲ್ಲ. ನಾನು ಡಿಸೈಡ್ ಮಾಡೋಕ್ಕಾಗಲ್ಲ ಆರೋಪಿ ತಪ್ಪಿತಸ್ಥನೋ ಅಥವಾ ತಪ್ಪು ಮಾಡಿದನೋ, ಬೇಲ್ಗೆ ಎಷ್ಟು ಬೇಕೋ ಅಷ್ಟು ಮಾತಾಡಿ ಅಂತ ಹೇಳ್ಬಿಟ್ಟು. ಅಂದರೆ ಮಾನ್ಯ ಡಿಫೆನ್ಸ್ ಲಾಯರು ಅದರಲ್ಲಿ ಸಿ ವಿ ನಾಗೇಶ್ ಅವರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತಂದರೆ ಓವರಾಲ್ ನೀವು ನೋಡಿ ಈ ಕೇಸೇ ಸುಳ್ಳು ಅಂತ ಕಾಣಿಸ್ತಾ ಇದೆ. ಈ ಕೇಸೇ ಸುಳ್ಳು ಅಂತ ಹೇಳಿದ ಮೇಲೆ ನೀವು ಆರೋಪಿನ ಏನಕ್ಕೆ ಜೈಲಲ್ಲಿ ಇಡಬೇಕು, ಅದರಿಂದ ಆಗುವಂಥ ಲಾಭಗಳೇನು, ಮತ್ತೆ ನೀವು ಒಬ್ಬ ಕೇಸೇ ಡೌಟ್ಫುಲ್ ಇರಬೇಕಾದ್ರೆ ಒಬ್ಬ ಆರೋಪಿಗೆ ಶಿಕ್ಷೆ ಕೊಡ್ತೀರಾ ಜೈಲಲ್ಲಿ ಇಟ್ಬಿಟ್ಟು? ಅವನು ಏನು ಮೊದಲೇ ಯಾವುದೇ ರೀತಿ ಅಪರಾಧದಲ್ಲಿ ಭಾಗಿಯಾಗಿಲ್ಲ, ಹ್ಯಾಬಿಚುವಲ್ ಅಫೆಂಡರ್ ಅಲ್ಲ, ಮೂರನೇದು ತಪ್ಪಿಸ್ಕೋತಾನೆ ಯಾವ್ದಾರು ದೇಶ ಬಿಟ್ಟು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಹೆದರಿಕೆ ಕೂಡ ಇಲ್ಲ, ನಾಲ್ಕನೇದು ನಿಮ್ದು ಏನಾರು ಅಪ್ರೆನ್ಷನ್ ಇದ್ದರೆ ಸಾಕ್ಷಿಗಳನ್ನ ಬೆದರಿಸ್ತಾನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕಂಡೀಷನ್ ಹಾಕಿ. ಸೊ ಈಗಲೂ ಕೂಡ ಅವರು ಟ್ರೀಟ್ಮೆಂಟಲ್ಲಿದ್ದಾರೆ. ಅದೇ ರೀತಿ ಯಾವುದೇ ರೀತಿ ಇದುವರೆಗೂ ಏನು ಕಂಡು ಬಂದಿಲ್ಲ ಅವ್ರನ್ನ ಟ್ಯಾಂಪರ್ ಮಾಡಿದ್ದಾರೆ ಅಥವಾ ಏನಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಜಾಮೀನು ಕೊಡಿ ಅಂತ ಹೇಳ್ಬಿಟ್ಟು ಅವರು